ಅಯ್ಯೋ ಸೋತೋದ್ರು ನಾವು ಹೋಮ್ ಗ್ರೌಂಡ್ ಮೇಲೆ ಸೋತೋದ್ರು. ನಮ್ಗೆ ಖುಷಿ ಇರೋದೇ ಒಂದು CSK ಮೇಲೆ ಗೆದ್ದಿದ್ದಕ್ಕೆ ಮಾತ್ರ ಒಂದು ಖುಷಿ ಇರೋದು. ಇವ್ರಿಗೆ ಏನಕ್ಕಂತ ಗೊತ್ತಿಲ್ಲ, ಬೇಕಂತ ಹೋಮ್ ಗ್ರೌಂಡಲ್ಲೇ ಸೋಲ್ತಾರೆ. ಮೊದಲೇ ಟಿಕೆಟ್ 1 to 2 ರೇಟು, ಕಷ್ಟಪಟ್ಟು ಟಿಕೆಟ್ ಇಸ್ಕೊಂಡು ಬಂದು ನೋಡ್ತೀವಿ. ಹೋಮ್ ಗ್ರೌಂಡಲ್ಲಿ ಸೋಲ್ತಾರೆ. ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರು, ಬೌಲಿಂಗ್ಗೆ ಯಾರನ್ನ ಹಾಕೊಳ್ತಿದ್ದಾರೆ ಬೌಲಿಂಗು. ಏನು ಮಾಡ್ತೀರಾ, ಬರ್ರಿ ಮನೆಗೆ ಹೋಗೋಣ. ಬ್ಯಾಟಿಂಗ್ ಏನು ಅಷ್ಟು ಆಡಿಲ್ಲ, ಬ್ಯಾಟಿಂಗ್ನು ಅಷ್ಟೇನು ಆಡಿಲ್ಲ. ಜಸ್ಟ್ ಮೇನ್ ವಿರಾಟ್ ಕೊಹ್ಲಿ ಆಡಲಿಲ್ಲ, ಅದರಿಂದ ಈ ಸ್ಕೋರ್ ಡೌನ್ ಆಯಿತು. ಮತ್ತು ಆಮೇಲೆ ಸಲಾಟ್ ಒಂದು ಅವನೊಬ್ಬನು ಆಡಲಿಲ್ಲ ಅಷ್ಟೇ. ಈ ಸ್ಕೋರು ಅಂತ ಸ್ಕೋರ್ ಏನಲ್ಲ, ಚೇಸ್ ಮಾಡೋ ಸ್ಕೋರ್ ಅಲ್ಲ. ಯಾಕಂದರೆ ನಮ್ಮ ಬೆಂಗಳೂರು ಸ್ಟೇಡಿಯಂ 250 ಆದರೂ ಹೊಡಿತಾರ. ಇದು ಒಂದು ಅವ್ರಿಗೆ ಒನ್ ಸೈಡ್ ಮ್ಯಾಚ್ ಇದೆಲ್ಲ. ಬಟ್ ವಿರಾಟ್ ಕೊಹ್ಲಿ ಅದು ಜಾಸ್ತಿ ನಾವು ವಿರಾಟ್ ಅನ್ನೋದಕ್ಕೋಸ್ಕರ ಏನೋ ಆ ಥರ ಮಾಡ್ತಾ ಇದ್ದಾನೆ ಗೊತ್ತಿಲ್ಲ. ಅವನು ಬೇರೆದ್ರಲ್ಲಿ ಚೆನ್ನಾಗಿ ಆಡ್ತಾನೆ. RCB ಬಂದ ತಕ್ಷಣ ಈ ಥರ ಇದೇ ಥರನೇ ಆಡ್ತಿರೋದು. ಅವ್ನು ಸ್ವಲ್ಪ ಚೆನ್ನಾಗಿ ಹೇಳ್ಬೇಕಷ್ಟೇ ಮ್ಯಾನೇಜ್ಮೆಂಟು. ಥ್ಯಾಂಕ್ ಯು. It was good, but I expected a lot from RCB. Yeah, I am heartbroken. I wanted them to win first round, but I'm heartbroken. I have nothing to say now. ಗೇಮ್ ಅಂದರೆ ಜಯ ಅಪಜಯ ಅನ್ನೋದು ಕಾಮನ್. ನಾವಿಲ್ಲಿ ಬಂದಿರೋದು ಟೀಮ್ ಸಪೋರ್ಟ್ ಮಾಡೋಕ್ಕೆ. ಇಟ್ ವಾಸ್ ಅ ಗ್ರೇಟ್ ಎಂಟರ್ಟೈನ್ಮೆಂಟ್. ಈವನ್ ದೋ ವಿ ಲಾಸ್ಟ್ couple of 2 to 3 wickets in the power play, the way we played, fought back, made 170 target is really good. Don't give up. In first match in 6 match ಇದೆ ಗ್ರೌಂಡ್ ಅಲ್ಲಿ. RCB is going to come back very strong and we are going to make it to the top 4. ಟುಡೇ ಮ್ಯಾಚ್ ಅಲ್ಲಿ ಎಲ್ಲಿ ಮೈನಸ್ ಅನಿಸ್ತು, ಬ್ಯಾಟಿಂಗಾ ಬೌಲಿಂಗಾ? ನನ್ನ ಪ್ರಕಾರ ಬ್ಯಾಟಿಂಗ್ ಅನ್ಸುತ್ತೆ ಸರ್. ಯಾಕಂದರೆ 169 ಈ ಗ್ರೌಂಡಲ್ಲಿ ಡಿಫೆಂಡ್ ಮಾಡೋದು ಇಂಪಾಸಿಬಲ್ ಬೌಲರ್ಸ್ಗೆ. ಆಟೋಮೆಟಿಕಲಿ ಅಪೋಸಿಷನ್ಗೆ 169 ಅಂದರೆ ದೇ ಕಮ್ ಬ್ಯಾಕ್ ಸ್ಟ್ರಾಂಗ್. ಸೊ ವಿ ಫೀಲ್ ಬೌಲರ್ಸ್ ಆರ್ ವೀಕ್ ಅಂತ ಆಗಲ್ಲ. ಅದೇ 200+ ಇದ್ದರೆ ಇದೇ ಬೌಲಿಂಗ್ಗೆ ನಮಗೆ ಸೂಪರ್ ಆಗಿ ಅನಿಸುತ್ತೆ. ಸೊ ಐ ಫೀಲ್ ಬ್ಯಾಟಿಂಗಲ್ಲಿ ನಮಗೆ ಪವರ್ ಪ್ಲೇಯಲ್ಲಿ ಲಾಸ್ ಆಗಿದೆ. ನೋ ಪ್ರಾಬ್ಲಮ್. ಗುಡ್ ಲಕ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.